ಕರ್ನಾಟಕ ಜನತೆಗೆ ನಮಸ್ಕಾರ. ನಾನು ಶಿವಾಜಿ. ಎಸ್ ಎ ನ್ಯೂಸ್ ಕರ್ನಾಟಕ ವಾಹಿನಿಯಲ್ಲಿ ಇವತ್ತು ಕೆ ಗುರುದೇವ್ ಸರ್ ಬಂದಿದ್ದಾರೆ. ಸೊ ಆಧ್ಯಾತ್ಮಿಕ, ಸಾಮಾಜಿಕ, ವೈಜ್ಞಾನಿಕ ಹಲವು ಆಯಾಮಗಳಲ್ಲಿ ಇಂದಿನ ಯುವ ಪೀಳಿಗೆ ತಿಳಿದುಕೊಳ್ಳಲೇಬೇಕಾದಂತಹ ವಿಷಯಗಳು ಸಾಕ್ಷಿ ಸಮೇತ, ಆಧಾರ ಸಮೇತವಾಗಿ ಅವರು ಎಸ್ ಎ ನ್ಯೂಸ್ ಕರ್ನಾಟಕ ಈ ಒಂದು ಇದರ ಕಡೆಯಿಂದ, ಚಾನಲ್ ಕಡೆಯಿಂದ ಇಡೀ ಕರ್ನಾಟಕದ ಬಹಳಷ್ಟು ಜನ ವೀಕ್ಷಕ ಬಂಧುಗಳು ಕಾರ್ಯಕ್ರಮಗಳನ್ನು ವೀಕ್ಷಿಸ್ತಾ ಇರತಕ್ಕಂಥದ್ದು. ಇತ್ತೀಚೆಗೆ ಪ್ರಸಾರವಾದಂತಹ ಕಾರ್ಯಕ್ರಮವನ್ನು ಸರಿಸುಮಾರು 21 ಲಕ್ಷ ಜನ ವೀಕ್ಷಣೆ ಮಾಡಿದ್ದಾರೆ ಅಂತಂದ್ರೆ ನಿಜಕ್ಕೂ ಒಂದು ಇತಿಹಾಸದಲ್ಲಿ ಇದನ್ನ ಬರೆದಿಡತಕ್ಕಂಥ ಒಂದು ಸಬ್ಜೆಕ್ಟ್ ಅಂತಾನೆ ಹೇಳ್ಬೇಕಾಗತ್ತೆ. ಯಾಕೆ ಅಂತಂದ್ರೆ ಬಹಳಷ್ಟು ಜನಗಳಿಗೆ ಇವತ್ತು ನೋಡಿ, ನಾನಾ ಚಾನಲ್ಗಳಲ್ಲಿ ಈ ಒಂದು ವಿಚಾರಗಳ ಬಗ್ಗೆ ನಾನೇನು ಮಾತಾಡ್ತಾ ಇರ್ತೀನಿ, ಅದು ಪ್ರಮುಖ ಚಾನಲ್ಗಳು, ಸುವರ್ಣ ಇರ್ಬೋದು, TV9 ಇರ್ಬೋದು, ಹಲವಾರು ಚಾನಲ್ಗಳಲ್ಲಿ ಏನೇನು ಮಾತಾಡ್ತಿರ್ತೀನೋ ಆ ಕಾರ್ಯಕ್ರಮಗಳನ್ನು ವೀಕ್ಷಣೆ ಮಾಡಿದ ವೀಕ್ಷಕರು ಕಮೆಂಟ್ಸ್ಗಳ ಮೂಲಕ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಾ ಹೋಗ್ತಿರ್ತಾರೆ. ನಾನು ನೋಡಿದ ಎಲ್ಲ ಚಾನಲ್ಗಳಲ್ಲಿ ಬರ್ತಕ್ಕಂಥ ವಿಚಾರಗಳ ಬಗ್ಗೆ ಕಮೆಂಟ್ಸ್ಗಳಲ್ಲಿ ಬಹಳಷ್ಟು ಜನ ಹೇಳೋದೇನು ಅಂತಂದ್ರೆ, ಏನು ವಿಶ್ವದಲ್ಲಿ ಪರಿಸರದಲ್ಲಿ ಆಗ್ತಿರ್ತಕ್ಕಂಥ ತಲ್ಲಣಗಳು, ವ್ಯತ್ಯಾಸಗಳು, ಇದನ್ನ ನೋಡಿ ಪ್ರಪಂಚ ಬೇಗ ಹೋಗ್ಬಿಡ್ಲಿ, ಹಾಳಾಗಿ ಹೋಗ್ಬಿಡ್ಲಿ, ಬೇಡ ಇದು ಅನ್ನೋಷ್ಟು ಬೇಸರದ ಮಾತುಗಳನ್ನ ಜನ ಕಾಮನ್ ಆಗಿ ಮಾತಾಡೋಷ್ಟು ಬೇಸರ ಬಂದುಬಿಟ್ಟಿದೆ. ಕಾರಣ ಇಷ್ಟೇ, ನಾವು ಪ್ರಮುಖ ಚಾನಲ್ಗಳಲ್ಲಿ ನೋಡ್ತಾ ಇದ್ದೀವಿ, ಯಾವುದೇ ಚಾನಲ್ ಆನ್ ಮಾಡಿದ್ರೆ ಸಾಕು, ನೋಡಬಾರದ, ಕೇಳಬಾರದ ವಿದ್ಯಮಾನಗಳನ್ನ ನಾವು ಚಾನಲ್ಗಳು ನೋಡ್ತಾ ಇದ್ದೀವಿ. ಸಣ್ಣ ಪುಟ್ಟದ್ದಕ್ಕೂ ಶಾಂತಿ ಅಂತಕ್ಕಂಥದ್ದು ಜನಗಳಲ್ಲಿ ಇಲ್ಲವೇ ಇಲ್ಲ. ಸಣ್ಣ ವಿಚಾರಕ್ಕೂ ಮರ್ಡರ್ಗಳು, ಸಣ್ಣ ವಿಚಾರಕ್ಕೂ ಹೊಡೆದಾಟ, ಬಡಿದಾಟ, ಲಾಂಗು ಮಚ್ಚುಗಳನ್ನ ತಗೊಂಡ್ಬಂದು ಇದು ಮಾಡ್ಕೊಳ್ತಕ್ಕಂಥದ್ದು, ಯಾರಿಗೂ ಶಾಂತಿ, ಸಮಾಧಾನ, ಸ್ವೈರಣೆ ಅಂತಕ್ಕಂಥದ್ದು ಇಲ್ಲವೇ ಇಲ್ಲ. ಇದು ಯಾಕೆ ಹಿಂಗಾಗ್ತಾ ಇದೆ ಅಂತಂದ್ರೆ, ಯುವ ಜನತೆಗೆ ಮಾರ್ಗದರ್ಶನ ಇಲ್ಲ. ಆ ಯುವ ಜನತೆಗೆ ಮಾರ್ಗದರ್ಶನ ಇಲ್ಲದೆ ಇರೋದೇ ನಿಜಕ್ಕೂ ಕೂಡ ಅವರಿಗೆ ಯಾವ ಒಂದು ಇತಿಹಾಸದ ಪುಟವೇ ಗೊತ್ತಿಲ್ಲದೆ ಇರೋದ್ರಿಂದ ಈ ತರದ ವಿದ್ಯಮಾನಗಳು ನಡೆಯೋದಕ್ಕೆ ದಾರಿ ಆಗ್ತಿದೆ ಅಂತಕ್ಕಂಥದ್ದನ್ನ ನಾವು ತಿಳ್ಕೋಬೇಕು. ಅದಕ್ಕೆ ನಾನು ಬಹಳಷ್ಟು ಜನಗಳಿಗೆ ಹೇಳ್ತಿರ್ತೀನಿ, ಜಾತಿ ಮತಗಳನ್ನ ಬಿಟ್ಟು ಧರ್ಮಗಳ ಆ ಧರ್ಮ ಈ ಧರ್ಮ ಅನ್ಕೊಂಡು ಕೂತ್ಕೊಳ್ಳದೆ ಎಲ್ಲರೂ ಏನ್ ಹೇಳ್ತಾರೆ, ಎಲ್ಲರೂ ಹೇಳ್ತಕ್ಕಂಥ ಸಂತರು, ದಾರ್ಶನಿಕರು, ಮಹಾನ್ ವ್ಯಕ್ತಿಗಳು ಯಾರ್ಯಾರು ಏನೇನು ಹೇಳ್ತಾರೆ ಅವ್ರು ಹೇಳಿರ್ತಕ್ಕಂಥದ್ರಲ್ಲಿ ಯಾವ್ದು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಸಮಾಜದಲ್ಲಿ ಒಳ್ಳೆ ವಾತಾವರಣವನ್ನು ನಾವು ನೋಡಬಹುದು ಅಂತಕ್ಕಂಥದ್ದನ್ನ ತಿಳ್ಕೊಳ್ಳೋದಕ್ಕಾಗಿ ದಯವಿಟ್ಟು ಯಾವುದೇ ಜಾತಿ ಮತ ಭೇದಗಳಿಲ್ಲದೆ ಎಲ್ಲ ದಾರ್ಶನಿಕರ ವಿಚಾರಗಳನ್ನ ಅರ್ಥ ಮಾಡ್ಕೊಳ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನ ಮಾಡಿ ಅಂತ ಎಲ್ರಿಗೂ ಹೇಳ್ತಾ ಇರ್ತೀವಿ. ಹಾಗಾಗಿನೇ ನೋಡಿ, ನಾನು ಯಾವುದೋ ನಂಬಿದ ಇದೇ ದೇವರು ಎಲ್ಲರಿಗೂ ಒಂದೇ, ಅದೊಂದು ಇದೊಂದು ಅಂತಲ್ಲ. ಅದರಲ್ಲೂ ಮಹಾನ್ ವಿಚಾರಗಳು. ಇವತ್ತು ನಾನು ಒಂದು ವರ್ಷದಿಂದ ನಮ್ಮ ಕಬೀರ್ ಸಾಹೇಬರ ಒಂದು ಸತ್ಸಂಗದ ಕಾರ್ಯಕ್ರಮದಲ್ಲಿ ನಿರಂತರವಾಗಿ ಒಂದು ವರ್ಷದಿಂದ ಭಾಗವಹಿಸ್ತಾ ಇದ್ದೀನಿ. ನಿತ್ಯ ತಿಳ್ಕೊಳ್ತಾ ಇರ್ತೀನಿ. ನಿತ್ಯ ತಿಳ್ಕೊಂಡ್ರು ಇನ್ನೂ ಹಸಿವು ಅಂತಕ್ಕಂಥದ್ದು ನಮಗೆ ನೀಗೇ ಇಲ್ಲ. ಅಷ್ಟು ವಿಚಾರಗಳನ್ನ ಅಲ್ಲಿ ಮಂಡನೆ ಮಾಡ್ತಿರ್ತಾರೆ. ಯಾಕೆಂದ್ರೆ ಅವು ಯಾವುದೂ ಕೂಡ ಸುಳ್ಳಲ್ಲ, ಅಕ್ಷರ ಸಹ ಸತ್ಯ. ನಾನು ಈ ಸತ್ಸಂಗದ ಕಾರ್ಯಕ್ರಮಕ್ಕೆ ಬರೋದಕ್ಕೆ ಮುಂಚೆ ನಾನು ಯಾವ್ಯಾವುದರಲ್ಲೂ ಕೆಲವು ಘಟನೆಗಳನ್ನ, ಕಬೀರರ ಬಗ್ಗೆ ಘಟನೆಗಳನ್ನ ಓದ್ತಾ ಇದ್ದೆ. ಅರೆ ಇದೇನಿದು ಆಶ್ಚರ್ಯ ಆಯ್ತು. ಒಂದ್ಸರಿ ನನಗೆ ಆದಂತ ಅನುಭವ ಅಂತಂತಂದ್ರೆ, ಆಗಿನ ಮೊಘಲ್ ಸಾಮ್ರಾಜ್ಯದ ಒಂದು ಆಡಳಿತದ ಸಂದರ್ಭದಲ್ಲಿ ಅಲ್ಲಿನ ಚಕ್ರವರ್ತಿ, ಮೊಘಲ್ ದೊರೆ ಯಾರೋ ಒಬ್ಬನ್ನ ಹಿಡ್ಕೊಂಬರೋದಕ್ಕೆ ಕಳಿಸಿರ್ತಾನೆ. ಆ ರಾಜಭಟ್ರು ಅಂದ್ರೆ ಈಗಿನ ಪೊಲೀಸ್ನವ್ರ ಲೆಕ್ಕಕ್ಕೆ ಆ ರಾಜಭಟ್ರು ಅವನ್ನ ಅಟ್ಟಿಸ್ಕೊಂಡು ಹೋಗ್ತಾ ಇರ್ತಾರೆ. ಆ ಭಯಕ್ಕೆ ಒಳಪಟ್ಟಂತ ಆ ವ್ಯಕ್ತಿ ಒಂದು ಮನೆ ಒಳಕ್ಕೆ ನುಗ್ಗು ಬಿಡ್ತಾನೆ. ಅದು ಕಬೀರರ ಮನೆ. ಆ ಕಬೀರರ ಮನೆ ಒಳಗೆ ನುಗ್ಗಿದಾಗ ಅವ್ರಿಗೆ ಹೇಳ್ತಾನೆ, ಕಬೀರ್ಗೆ ನೋಡಿ, ನನ್ನ ರಾಜಭಟ್ರು ಅಟ್ಟಿಸ್ಕೊಂಡ್ಬರ್ತಾ ಇದ್ದಾರೆ, ನನ್ನನ್ನು ನೀವು ಸೇಫ್ ಮಾಡಿ, ನನ್ನ ರಕ್ಷಿಸಲಿರಿ ಅಂದ್ಬಿಟ್ಟು ಹತ್ತಿ ಒಳಗಡೆ ತೂರ್ಕೊಂಡ್ಬಿಡ್ತೀನಿ, ಹೇಳಬೇಡ್ರಿ. ಯಾಕೆಂದ್ರೆ ಅವ್ರು ಮಾಡ್ತಾ ಇದ್ದಿದ್ದು ನೇಕಾರಿಕೆ ಉದ್ಯಮ ಆದ್ದರಿಂದ ಹತ್ತಿಯನ್ನ ಇಂಜಿ ರೂಮ್ ತುಂಬಾ ಲಾಟ್ ಹಾಕ್ಬಿಟ್ಟಿದ್ರು. ಅಂತದ್ರಲ್ಲಿ ಹತ್ತಿ ಒಳಗಡೆ ಹೋಗಿ ತೂರ್ಕೊಂಡ್ಬಿಟ್ಟರು. ಕಬೀರರು ಹರಿಶ್ಚಂದ್ರನ ತರ ಸತ್ಯವನ್ನ ಬಿಟ್ಟು ಬೇರೆ ಏನು ಮಾತಾಡ್ತಕ್ಕಂಥ ವ್ಯಕ್ತಿಯೇ ಅಲ್ಲ ಅವರು. ಆ ರಾಜಭಟ್ರು ಬಂದ್ರು, ಇವನು ಇದೇ ಮನೆಯೊಳಗೆ ಹೋಗಿ ತೂರ್ಕೊಂಡ ಅನ್ನೋದು ಅವ್ರಿಗೆ ಕಂಡಿತ್ತು. ಎಂದಾದ್ರೂ ಆಗ್ಲಿ ಕಬೀರರು ಸುಳ್ಳು ಹೇಳೋರಲ್ವಲ್ಲ, ಅವ್ರನ್ನ ಕೇಳೇ ಬಿಡೋಣ ಅಂತೇಳಿ ಆ ರಾಜಭಟ್ರು ಬಂದು ಕಬೀರರನ್ನ ಕೇಳ್ತಾರೆ. ಇಲ್ಲಿ ಒಬ್ಬನ್ನ ಅಟ್ಟಿಸ್ಕೊಂಡ್ ಬಂದ್ವಿ, ಅವ್ನು ನಿಮ್ಮನೆ ಒಳಕ್ಕೆ ಬಂದಂಗಾಯ್ತು, ಬನ್ನ ಅಂತ ಕೇಳಿದ್ರು ಅವರು. ಅದಕ್ಕೆ ಕಬೀರರು ಹೇಳ್ತಾರೆ, ಹತ್ತಿ ಒಳಗಡೆ ಸೇರ್ಕೊಂಡವನೇ ನೋಡೋಗ್ರಿ ಅಂತ. ಹತ್ತಿ ಒಳಗಡೆನೆ ಸೇರ್ಕೊಂಡಿದ್ದಾನೆ, ನೋಡೋಗ್ರಿ ಅಂತ ಹೇಳಿದಾಗ ಆ ರಾಜಭಟ್ರು ನಕ್ಕೊಂಡು, ನೋಡು ಇವ್ರು ಏನು ಅದ್ರೊಳಗೆ ಅವನೇ ಅಂತ ಹೇಳ್ತಾವ್ರೆ, ಬಾರ ಅದ್ರೊಳಗೆ ಇರಕ್ ಸಾಧ್ಯ ಇಲ್ಲ ಪಾಪ, ಹಂಗೆಲ್ಲ ಹೇಳಲ್ಲ ಅನ್ಕೊಂಡು ವಾಪಸ್ ಹೋದ್ರು. ಅವ್ರು ಸತ್ಯ ಹೇಳಿದಕ್ಕೆ ಅವನು ಉಳಿದಿದ್ದು.
ಅವ್ರು ಸುಳ್ಳು ಹೇಳಕ್ಕೆ ಹೋಗಿದ್ರು ಹುಡ್ಕಾಡ್ಬಿಟ್ಟಿದ್ರು. ಅವರು ಸುಳ್ಳು ಹೇಳಲಿಲ್ಲ, ಸತ್ಯ ಹೇಳಿದ್ರು, ಅವನು ಉಳ್ಕೊಂಡ. ಅವ್ರ ಸಿದ್ಧಾಂತ ಆ ಥರದ ಸಿದ್ಧಾಂತಗಳು. ಒಂದಷ್ಟು ನಾನು ಇವತ್ತು ಬರಬೇಕಾದ್ರೆ ಒಂದಷ್ಟು ಬರಿತಾ ಕೂತಿದ್ದೆ, ಏನು ಕಬೀರರ ಒಂದು ಇದ್ರ ಬಗ್ಗೆ ಬರಿತಾ ಕೂತಿದ್ದೆ. ಎಷ್ಟು ಅದ್ಭುತವಾದ ವಿಚಾರಗಳನ್ನು ಅವರು ಹೇಳ್ಕೊಂಡು ಹೋಗಿದ್ದಾರೆ ಅಂತಕ್ಕಂಥದ್ದು ನಮಗಿಲ್ಲಿ ರುಜುವಾತಾಗುತ್ತೆ. ನೋಡಿ, ಒಂದ್ ಕಡೆ ಕಬೀರ್ ಹೇಳ್ತಾರೆ, ಇದಿರೇಲೆ ಅಂದ್ರೆ ಮುಂದೆನೆ, ಇದಿರೇಲೆ ಗುರು ಗೋವಿಂದರು ಇಹರು. ಗುರು ಮತ್ತು ಗೋವಿಂದರು ಇಬ್ಬರು ಇದ್ದಾರೆ ಎದುರುಗಡೆನೆ. ಯಾರಿಗೆ ಮಣಿಯಲಿ ನಾನು, ಯಾರಿಗೆ ನಮಸ್ಕಾರ ಮಾಡಲಿ ನಾನು ಅಂತ ಕೇಳಿದ್ರೆ, ಗೋವಿಂದನನ್ನ ತೋರಿದ ಗುರುವೇ, ಅಂದ್ರೆ ದೇವರ ದರ್ಶನ ಮಾಡಿದಂತಹ ಗುರುವಿಗೆ ನನ್ನ ಮೊದಲ ನಮಸ್ಕಾರ, ದೇವರಿಗಲ್ಲ. ಅದು ಕಬೀರರ ಶಕ್ತಿ. ಅದು ಎಷ್ಟು ಅದ್ಭುತವಾಗಿ ಹೇಳಿದ್ದಾರೆ ಅಂದ್ರೆ ಖುಷಿ ಆಗುತ್ತೆ. ಅದಕ್ಕೆ ಒಂದ್ ಕಡೆ ಹೇಳ್ತಾರೆ, ಕಬೀರ ಕಬೀರ ಎಂದೆನಬೇಡ, ಕಬೀರ ಕಬೀರ ಎಂದೆನಬೇಡ, ಪಂಚ ಇಂದ್ರಿಯಗಳ ವಶ ಮಾಡು, ಪಂಚೇಂದ್ರಿಯಗಳನ್ನು ವಶ ಮಾಡು, ನೀನೇ ಆಗುವೆ ಕಬೀರ. ಅದನ್ನ ಮಾಡ್ಕೋ, ನೀನೇ ಕಬೀರ ಆಗ್ತೀಯ ಅಂತಕ್ಕಂಥ ಮಾತನ್ನ ಅವ್ರು ಇಲ್ಲಿ ಹೇಳಿರ್ತಕ್ಕಂಥದ್ದು ಎಷ್ಟು ದೊಡ್ಡದು ನೋಡಿ. ಉತ್ತಮ ಜನ್ಮ ದೊರೆಯುವುದು ಇದುವೇ ಸತ್ಕರ್ಮದ ಕೃಪೆಯಯ್ಯ. ಜನ್ಮ ಇಲ್ಲದಂತಾಗುವುದು ಇದೇ ಸದ್ಗುರುವಿನ ಕೃಪೆಯಯ್ಯ. ಜನ್ಮ ಇಲ್ದಂಗ ಆಗ್ತೀಯ, ಒಳ್ಳೆ ಇದನ್ನ ನೀನು ನಿರ್ವಹಿಸ್ತೀಯ ಅಂತಕ್ಕಂಥ ಮಾತುಗಳನ್ನ ಇಲ್ಲಿ ಹೇಳ್ತಾರೆ. ಇಲ್ಲಿ ಸಂತರ ಬಗ್ಗೆ, ಕಬೀರರ ಬಗ್ಗೆ ಹೇಳ್ತಕ್ಕಂಥ ಒಂದು ಬಹಳ ಅರ್ಥಗರ್ಭಿತ ಮಾತು ಅಂತಂತಂದ್ರೆ, ತೀರ್ಥಯಾತ್ರೆಗೆ ಒಂದು ಫಲ, ತೀರ್ಥಯಾತ್ರೆಗೆ ಹೋದ್ರೆ ಒಂದೇ ಫಲ, ಸಾಧು ಮತ್ತು ಸಂಘಕ್ಕೆ 4 ಫಲ, ಸದ್ಗುರು ಸಂಘಕ್ಕೆ ಅನೇಕ ಫಲ. ಇದುವೇ ಸಂತರ ಬಲವು, ಇದು ಸಂತರ ಬಲವು. ಅಂತಹ ಸಂತರ ಸಾಲಿಗೆ ಸೇರ್ತಕ್ಕಂಥವ್ರು ಕಬೀರ್. ಅದು ವಿಶೇಷ. ಅದಕ್ಕಾಗೇನೆ ಜನ ಅವ್ರ ಬಗ್ಗೆ ತಿಳ್ಕೊಳ್ತಕ್ಕಂಥ ತವಕದಲ್ಲಿದ್ದಾರೆ. ಜನ ಬರ್ತಕ್ಕಂಥ ಸಂಖ್ಯೆ ಕಡಿಮೆ ಆದ್ರೂ ಪರಿವರ್ತನೆ ಅಂತಕ್ಕಂಥದ್ದು 100% ಆಗ್ತಾ ಇದೆ. ಅದು ಬಹಳ ವಿಶೇಷ. ಅದು ಒಂದು ಕಡೆ ಹೇಳ್ತಾರೆ ನೋಡಿ, ದೇಹದಲ್ಲಿ ಹೃದಯ ಕಸ್ತೂರಿ. ನಿಮ್ಗೆಲ್ಲ ಗೊತ್ತಿದೆಯೋ ಇಲ್ಲೋ? ಕಸ್ತೂರಿ ಅಂತಕ್ಕಂಥದ್ದು ಏನು ಅಂಗಡಿಗಳಲ್ಲಿ ಮಾರಾಟ ಮಾಡ್ತಾರೆ, ಸುವಾಸನೆ ಬೀರ್ತಕ್ಕಂಥ ಕಸ್ತೂರಿ, ಅದಿರ್ತಕ್ಕಂಥದ್ದು ಒಂದು ಪ್ರಾಣಿಯ ದೇಹದಲ್ಲಿ ಹೃದಯ ಕಸ್ತೂರಿ, ಮೃಗ ಅರಿಯದು ಅದನ್ನು. ಮೃಗಕ್ಕೆ ಅದು ಗೊತ್ತಿಲ್ಲ, ನನ್ನಲ್ಲೇ ಕಸ್ತೂರಿ ಇದೆ ಅಂತ ಅನ್ನೋದು ಮೃಗಕ್ಕೆ ಗೊತ್ತಿಲ್ಲ. ದೇಹದಲ್ಲಿ ರಾಮನಿಗನು, ಜಗ ಅರಿಯದು ಅದನ್ನು. ನೋಡಿ ಎಂಥ ಮಾತುಗಳು ಅವ್ರ ಬಾಯಲ್ಲಿ ಬಂದಿದೆ ಅಂತಕ್ಕಂಥದ್ದು ಪರಮಾಶ್ಚರ್ಯ ಆಗುತ್ತೆ ಅದನ್ನು ನೋಡ್ತಾ ಇದ್ರೆ. ಅದಕ್ಕೆ ಇವತ್ತು ಮನುಷ್ಯ ಎಲ್ಲಿ ಹೊರಟೋಗಿದ್ದಾನೆ ಅಂತಂದ್ರೆ, ಮನುಷ್ಯ ಮಾಯೆಯಿಂದ ಬಿದ್ದು ಬಿಟ್ಟಿದ್ದಾನೆ. ಪ್ರಪಂಚವನ್ನ ಅರ್ಥ ಮಾಡ್ಕೋತಾ ಇಲ್ಲ, ಮಾಯೆಯಿಂದ ಬಿದ್ದು ಬಿಟ್ಟಿದ್ದಾನೆ. ಮಾಯೆ ಅಂತಕ್ಕಂಥ ಉರಿಯುವ ದೀಪ. ಮಾಯೆ ಅನ್ನೋದು ಏನು ಅಂದ್ರೆ ಉರಿಯುವ ದೀಪ ಇದ್ದಂಗೆ. ಮನುಜ ಅನ್ನೋನು ಪತಂಗ, ಚಿಟ್ಟೆ ಆರುತ್ತಲ್ಲ, ಮನುಷ್ಯ ಅಂತಕ್ಕಂಥವನು ಪತಂಗ ಆ ದೀಪದ ಅದರ ಕೆಳಗಡೆ ಬೀಳುವ ತರದಿ ಮನುಷ್ಯ ಮಾಯೆಯ ಹಿಂದೆ ಬಿದ್ದು ಸಾಯ್ತಾ ಇದ್ದಾನೆ. ಅದನ್ನು ಬಿಡಬೇಕು ಅಂತಕ್ಕಂಥ ಎಂಥ ಮಾರ್ಮಿಕ ಸತ್ಯವನ್ನ ಅವ್ರು ಹೇಳ್ಕೊಂಡು ಹೋಗಿದ್ದಾರೆ. ಅವರಿಗೆ ಹೇಳ್ಕೊಂಡು ಹೋಗ್ತಿರ್ತಕ್ಕ ಒಂದೊಂದು ಕೂಡ ಬಹಳ ಪವರ್ಫುಲ್ ಅಂತದ್ದು. ಜಡ ಚೈತನ್ಯವೆಂಬುದು ಎರಡೇ ವಸ್ತು. ಜಡ ಮತ್ತು ಚೈತನ್ಯ ಅಂತಕ್ಕಂಥದ್ದು ಎರಡೇ ವಸ್ತು. ಇವುಗಳನ್ನ ತಿಳಿದು ಚೈತನ್ಯದ ಹತ್ರ ಸಾಗು. ನೀನು ಜಡಕ್ಕೆ ಹೋಗ್ಬೇಡ, ಚೈತನ್ಯದ ಹತ್ರ ಸಾಗು, ಸಿಗುವುದು ನಿನಗೆ ಆಗಲೇ ಮುಕ್ತಿ. ಇಂಥ ಅದ್ಭುತವಾದ ಸಂದೇಶಗಳನ್ನ ಕಬೀರರು ಕೊಟ್ಟಿರ್ತಕ್ಕಂಥದ್ದು ಅದು ನಮಗೆ ಏನು ಮಾಡುತ್ತೆ ಅಂತಂದ್ರೆ ಬಹಳ ಚಿಂತನೆ ಮಾಡೋದಕ್ಕೆ ದಾರಿ ಮಾಡುತ್ತೆ. ಇದರ ಫಲ ಅದಕ್ಕೆ ಜನಗಳಿಗೆ ನಾನು ಹೇಳ್ತಾ ಇರ್ತೀನಿ, ನಿಮ್ಮ ಕೈಯಲ್ಲಿ ಒಳ್ಳೇದಾಗದಿದ್ರೆ, ಒಳ್ಳೇದು ಮಾಡೋಕ್ಕೆ ಸಾಧ್ಯ ಇದ್ರೆ ಒಳ್ಳೇದು ಮಾಡಿ, ಕೆಟ್ಟದ್ದು ಯಾರಿಗೂ ಬಯಸಕ್ಕೆ ಹೋಗ್ಬೇಡಿ. ಸಾಧ್ಯ ಆದರೆ ಒಳ್ಳೇದು ಮಾಡಿ. ಒಳ್ಳೇದು ಮಾಡೋಕ್ಕಾಗಲಿಲ್ವಾ, ಕೆಟ್ಟದ್ದನ್ನು ಯಾರಿಗೂ ಬಯಸಬೇಡ್ರಿ, ತೆಪ್ಪಗಿದ್ದು ಬಿಡಿ, ಸಮಾಜ ಹೋಗುತ್ತೆ. ಅಂಥ ಚಿಂತನೆಗಳನ್ನೇ ಅವರು ಹೇಳ್ಕೊಂಡು ಹೋಗಿದ್ದು. ಇಲ್ಲಿ ಏನಾಗ್ತಿದೆ, ದಿನ ಬೆಳಗ್ಗೆ ಇದ್ರೆ ಇದು ನಮ್ಮ ಕರ್ನಾಟಕಕ್ಕೋ ಭಾರತಕ್ಕೋ ಸೀಮಿತ ಅಲ್ಲ, ಪ್ರಪಂಚದ ಎಲ್ಲ ಕಡೆ ಆಗಬಾರದ ದೌರ್ಜನ್ಯಗಳು, ನಡೆಯಬಾರದ ದುರ್ಘಟನೆಗಳು ನಡೀತಾ ಇರೋ ಕಾರಣಕ್ಕಾಗೇನೆ ಈಗಾಗಲೇ ವಿಶ್ವ ಮಟ್ಟದಲ್ಲಿ 3ನೇ ಮಹಾಯುದ್ಧಕ್ಕೆ ನಾಂದಿ ಶುರುವಾಗೋಗ್ಬಿಟ್ಟಿದೆ. 3ನೇ ಮಹಾಯುದ್ಧಕ್ಕೆ ನಾಂದಿ ಶುರುವಾಗಿದೆ. ಇಲ್ಲಿ ರಷ್ಯಾ ವರ್ಸಸ್ ಉಕ್ರೇನು, ಇಲ್ಲಿ ಇಸ್ರೇಲ್ ವರ್ಸಸ್ ಇರಾನು, ಅಫ್ಘಾನಿಸ್ತಾನ ವರ್ಸಸ್ ಪಾಕಿಸ್ತಾನ, ಹಿಂಗೆ ಎಲ್ಲ ಕಡೆ ಇವತ್ತು ಯುದ್ಧದ ಕಾರ್ಮೋಡಕ್ಕೆ ಕಾಲಿಟ್ಟು ಬಿಟ್ಟಿದ್ದಾರೆ. ನಿನ್ನೆಯ ದುರ್ಘಟನೆಗಳನ್ನು ಟಿವಿಗಳಲ್ಲಿ ನೀವು ನೋಡಿರಬಹುದು. ಅಮೆರಿಕಾದಲ್ಲಿ ಒಂದು ರಾಜ್ಯ, ಒಂದು ಸ್ಟೇಟ್ ಅಲ್ಲಿ ಸ್ಟೇಟ್ ಎಮರ್ಜೆನ್ಸಿ ಡಿಕ್ಲೇರ್ ಮಾಡಿದ್ದಾರೆ.
6 ಕೋಟಿ ಜನ ಹಿಮದ ಇದರಲ್ಲಿ ಸಿಕ್ಕಾಕೊಂಡಿದ್ದಾರೆ. 6 ಕೋಟಿ ಜನ ಹಿಮದಲ್ಲಿ ಸಿಕ್ಕಾಕೊಂಡಿದ್ದಾರೆ. 35,000 ಎಕರೆ ಪ್ರದೇಶದಲ್ಲಿ ವಾಸ ಇರತಕ್ಕಂಥ ದೇಶದ ಅತ್ಯುನ್ನತ ಚಿತ್ರ ನಟರ ಮನೆಗಳು ಸುಟ್ಟು ಭಸ್ಮಾಗೋಗಿದ್ದಾವೆ. ಅದರಲ್ಲಿ ಭಾರತೀಯ ಚಲನಚಿತ್ರ ನಟರು ಕೂಡ ಮನೆಗಳನ್ನ ಕಳ್ಕೊಂಡಿದ್ದಾರೆ. 35,000 ಎಕರೆಯ ಪ್ರದೇಶದಲ್ಲಿ ಇರ್ತಕ್ಕಂಥ ಭವ್ಯ ಬಂಗಲೆಗಳು, 10,000 ಮನೆಗಳು ಸುಟ್ಟು ಕರಕಲಾಗಿದ್ದಾವೆ. ಇಂಥ ಚಳಿಗಾಲದಲ್ಲಿ ಈ ಘಟನೆಗಳು ನಡೆದಿದೆ ಅಂತಂದ್ರೆ ಲೆಕ್ಕ ಹಾಕೊಳ್ಬೇಕು. ಇವತ್ತೇನಾಗ್ತಿದೆ, ಆಸ್ಟ್ರೇಲಿಯಾದ ಕಾಡಿಗೆ ಬೆಂಕಿ ಬಿತ್ತು. ಆಸ್ಟ್ರೇಲಿಯಾದ ಕಾಡಿಗೆ ಬೆಂಕಿ ಬಿದ್ದಾಗ ಅಲ್ಲಿ ಸತ್ತಂತ ಪ್ರಾಣಿಗಳ ಸಂಖ್ಯೆ ಎಷ್ಟಪ್ಪ ಅಂತಂದ್ರೆ, ಭಾರತ ದೇಶದ ಜನಸಂಖ್ಯೆ 140 ಕೋಟಿ ಏನಿದೆಯೋ 140 ಕೋಟಿಯಷ್ಟು ಪ್ರಾಣಿಗಳು ಆಸ್ಟ್ರೇಲಿಯಾದಲ್ಲಿ ಸತ್ತೋದು. ಆ ಸತ್ತಂತ ಪ್ರಾಣಿಗಳು ಸಂಪೂರ್ಣವಾಗಿ ಸುಟ್ಟು ಇಜ್ಜಿಲಾದವ, ಚಾರ್ಕೋಲ್ ಆಯ್ತಾ? ಇಲ್ಲ. ಆ ಸುಟ್ಟಂತ ಪ್ರಾಣಿಗಳು ಅರ್ಧಂಬರ್ಧ ಸುಟ್ಟು ಊದಿ ಆ ಬ್ಲಾಸ್ಟ್ ಆಗಿ ವಾತಾವರಣಕ್ಕೆ ನಾನಾ ತರದ ವೈರಸ್ಗಳನ್ನ ಬಿಡುಗಡೆ ಮಾಡ್ತಾ ಇದೆ. ಕಾಡಿನ ನಾಶದಿಂದ ಜೀವಿ ವೈವಿಧ್ಯಗಳು, ಬಯೋಡೈವರ್ಸಿಟಿ ನಾಶ ಆಗ್ತಾ ಇದೆ. ಈ ಬಯೋಡೈವರ್ಸಿಟಿ ನಾಶ ಆಯ್ತು ಅಂತಂತಂದ್ರೆ ಇಡೀ ವಿಶ್ವಕ್ಕೆ ಕಂಟಕ. ಜೀವಿ ವೈವಿಧ್ಯಗಳು ನಶಿಸಿದ್ರೆ ಮಾನವನ ಸಂತತಿ ನಶಿಸಿ ಹೋಗುತ್ತೆ. ಇದು 100% ಟ್ರೂ. ಇದು ಎಲ್ಲ ಸತ್ಯವನ್ನ ಅರ್ಥ ಮಾಡ್ಕೊಳ್ತಕ್ಕಂಥ ವೀಕ್ಷಕರು ಯಾರು ಕೂಡ 2 ಮಾತು ಮಾತಾಡಲ್ಲ. ಆದರೆ ವಿಚಾರವೇ ಗೊತ್ತಿಲ್ಲದೆ ಇರ್ತಕ್ಕಂಥ ಕೆಲವರು ಏನ್ ಮಾಡ್ತಾರೆ ಅಂತಂದ್ರೆ, ಇವರೇನೋ ಕುತ್ಕೊಂಡು ಚಾನಲ್ ಮುಂದೆ ಏನೋ ತಿಳ್ಕೊಂಡ್ಬಿಟ್ಟಿದೀವಿ ಅಂತ ಊದ್ತಾರೆ, ಅವೆಲ್ಲ ಸುಳ್ಳು ಅಂತಾರೆ. ಅವ್ರ ಬಾಯಲ್ಲಿ ಸುಳ್ಳು ಅಂತ ಹೇಳ್ಕೊಂಡು ಅವರೇ ಸಮಾಧಾನ ಮಾಡ್ಕೊಳ್ತಕ್ಕಂಥ ಸಂಗತಿ ಬಿಟ್ರೆ ಬೇರೆ ಏನೂ ಅಲ್ಲ. ಯಾಕಂದ್ರೆ ಅವ್ರಿಗೆ ಅದನ್ನ ಅನುಭವಿಸೋಕೆ ಹೋಗ್ಬಿಟ್ರೆ ಭಯ ಆಗುತ್ತೆ, ನೋವು ಬರುತ್ತೆ. ಪ್ರಾಪರ್ಟಿ ಮಾಡಿ ಇಟ್ಬಿಟ್ಟಿದ್ದೀನಿ, ದುಡ್ಡಿದೆ, ಬಂಗ್ಲೆ ಇದೆ, ಇದೆಲ್ಲ ಹೊಟ್ಟೋಗ್ಬಿಡುತ್ತಲ್ಲ ಅನ್ನೋ ಬೈಕ್ಗೆ ಅವರೇ ಸಂತೈಸ್ಕೊಳ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಹೊರತು ದುರಂತಗಳನ್ನ ತಪ್ಪಿಸೋದಕ್ಕೆ ಯಾರ ಕೈಯಿಂದನೂ ಸಾಧ್ಯ ಇಲ್ಲ.